ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಟರ್ಟಲ್ ಟ್ಯಾಂಕ್ ಸೆಟಪ್ ಮಾಡೋದು ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು 2 ಟರ್ಟಲ್ಸ್ ಇದೆ. ಸೊ ಇದನ್ನು ತೊಗೊಂಡು ಬಂದು ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗಿದೆ. ಸೊ ಇದು ತಂದಾಗ ತುಂಬ ಸಣ್ಣ ಮರಿಯಾಗಿತ್ತು. ಸೊ ಇವಾಗ ಸ್ವಲ್ಪ ಗ್ರೋ ಆಗಿದೆ. ಸೊ ನೀವು ಟರ್ಟಲ್ನ ಸಾಕಬೇಕಂದ್ರೆ ಸೊ ಇದಕ್ಕೆ ನೀವು ಮೇಯ್ನಾಗಿ ನೋಡಬೇಕಾಗಿರುವಂಥದ್ದು ಬಂದ್ಬಿಟ್ಟು, ಸೊ ಇದಕ್ಕೆ 2 ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿರುತ್ತೆ. ಒಂದು ವಾಟ್ರಲ್ಲಿರುತ್ತೆ ಮತ್ತು ಲ್ಯಾಂಡಲ್ಲೂ ಇರುತ್ತೆ. ಸೊ ಅದಕ್ಕೆ ನೀವು ಅದೇ ಥರ ಸೆಟಪ್ ಮಾಡಬೇಕಾಗುತ್ತೆ. ಸ್ವಲ್ಪ ಲ್ಯಾಂಡು ಇರಬೇಕು, ವಾಟರು ಇರಬೇಕು. ಸೊ ಲ್ಯಾಂಡಲ್ಲಿ ಅದು ಬಂದ್ಬಿಟ್ಟು ರೆಸ್ಟ್ ಮಾಡುತ್ತೆ. ಸೊ ದಟ್ ಅಲ್ಲಿ ಬ್ಯಾಸ್ಕಿಂಗ್ ತೊಗೊಳುತ್ತೆ. ಸೊ ಅದ್ರ ಮೇಲೆ ಬಿಸಿಲು ಬೀಳಬೇಕಾಯ್ತಾ, ಸೊ UV ರೇಸ್ ಬೀಳಬೇಕು, ಆಗಲೇ ಅದಕ್ಕೆ ಪ್ರಾಪರಾಗಿ ಡೈಜೆಷನ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಈ ಥರ ಸೆಟಪ್ ಮಾಡಬೇಕು ಆಯಿತಾ. ಸೊ ಇದು ಇನ್ನೂ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಟರ್ಟಲ್ಗೆ ರೆಸ್ಟ್ ಮಾಡೋದಕ್ಕೆ ಒಂದು ಡ್ರೈ ಲ್ಯಾಂಡ್ ಬೇಕು. ಸೊ ಅದಕ್ಕೆ ಇದು ಬಂದ್ಬಿಟ್ಟು ಟಾಪ್ ಲೇಯರ್ ಆಗಿ ಸೊ ಇದಕ್ಕೆ ಗ್ಲೂ ಮಾಡಿಕೊಂಡು ಸೆಟಪ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಅಕ್ವೇರಿಯಂ ಗ್ಲೂ ಯೂಸ್ ಮಾಡಿ ಗ್ಲಾಸಸ್ ಎಲ್ಲ ಕಡೆ ಗ್ಲೂಯಿಂಗ್ ಮಾಡಿಕೊಂಡು ಸೊ ಸೈಡ್ ಬೈ ಸೈಡ್ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದೇ ಥರ ಸೆಟಪ್ ಮಾಡೋದಾಗಿದ್ದರೆ ಸೊ ನೀವು ನಿಯರ್ ಬೈ ಇರುವಂಥ ಗ್ಲಾಸ್ ಶಾಪ್ಗೆ ಹೋಗ್ಬಿಟ್ಟು ಸೊ ನಿಮಗೆ ಬೇಕಾಗಿರೋಂಥ ಸೈಜು ಮತ್ತು ಶೇಪಲ್ಲಿ ಅವ್ರಿಗೆ ಡೈಮೆನ್ಷನ್ ಕೊಟ್ಬಿಟ್ರೆ ಸೊ ಅವರು ಅದೇ ಥರ ಕಟ್ ಮಾಡಿಕೊಡ್ತಾರೆ. ಸೊ ನೀವು ಇದೇ ಥರ ಸೆಟಪ್ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಯೂಸ್ ಮಾಡಿರೋಂಥ ಗ್ಲೂ ಬಂದ್ಬಿಟ್ಟು ಸಿಲಿಕಾನ್ ಗ್ಲೂ. ಸೊ ನೀವು ಯಾವುದೇ ನಿಯರ್ ಬೈ ಇರುವಂಥ ಅಕ್ವೇರಿಯಂ ಶಾಪಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅಥವಾ ಗ್ಲಾಸ್ ಶಾಪಲ್ಲೇ ಕೇಳಿದ್ರೆ ಈ ಥರ ಸಿಲಿಕಾನ್ ಗ್ಲೂ ಸಿಗುತ್ತೆ. ಸೊ ನೀವು ನಿಮ್ಮ ಓನ್ ಟ್ಯಾಂಕ್ ನೀವೇ ಸೆಟಪ್ ಮಾಡ್ಕೊಬೋದು ತುಂಬ ಕಡಿಮೆ ಬೆಲೆಯಲ್ಲಿ. ಸೊ ನನ್ನ ಹತ್ರ ಇರುವಂಥ ಎಲ್ಲ ಟ್ಯಾಂಕ್ಗೂ ನಾನು ಹೀಗೆ ಮಾಡೋದು. ಸೊ ನಿಯರ್ ಬೈ ಇರುವಂಥ ಶಾಪಲ್ಲಿ ಹೋಗ್ಬಿಟ್ಟು ಸೈಜ್ ಕೊಟ್ಟರೆ ಅವ್ರು ಕಟ್ ಮಾಡಿಕೊಡ್ತಾರೆ. ಸೊ ನಾನು ಅಕ್ವೇರಿಯಂ ಗ್ಲೂ ಯೂಸ್ ಮಾಡಿ ಸೊ ನಾನೇ ಸ್ಟಿಕ್ ಮಾಡ್ಕೊತೀನಿ. ಸೊ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಆಯಿತಾ. ಆ್ಯಂಡ್ ನೀವು ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಒಂದು 24 ಅವರ್ಸ್ ಬಿಟ್ಟಿದ್ದೀನಿ ನಾನು. ಸೊ ಯೂಶ್ವಲಿ 24 to 40 ಅವರ್ಸ್ ಬಿಟ್ಬಿಡಿ. ಸೊ ಆಗಲೂ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆ್ಯಂಡ್ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ರೆಸ್ಟ್ ಮಾಡೋದಕ್ಕೆ ಬಾಟಮಲ್ಲಿ ಒಂದು ವುಡನ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ದಟ್ ಇದು ಚೆನ್ನಾಗಿ ವಾರ್ಮ್ ಆಗಿರುತ್ತೆ. ಸೊ ಟರ್ಟಲ್ ಬಂದ್ಬಿಟ್ಟು ಚೆನ್ನಾಗಿ ಇದ್ರಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಗ್ರಿಪ್ ಆಗಿರುತ್ತೆ ಅದು ಈ ಥರ ವುಡನ್ ಬೇಸಿದ್ರೆ. ಸೊ ಅದಕ್ಕೆ ಈ ಥರ ಬೀಡಿಂಗ್ಸ್ ಯೂಸ್ ಮಾಡಿದ್ದೀನಿ. ಸೊ ನೀವು ಈ ಬೀಡಿಂಗು ಬಂದ್ಬಿಟ್ಟು ಗ್ಲಾಸ್ ಶಾಪಲ್ಲೇ ಸಿಗುತ್ತೆ. ಸೊ ನೀವು ಕೇಳಿದ್ರೆ ಬೀಡಿಂಗು ಸೊ ತೊಗೊಂಡು ಬಂದ್ಬಿಟ್ಟು ಕಟ್ ಮಾಡಿ ನೀವು ಸ್ಟಿಕ್ ಮಾಡ್ಕೊಬೋದು. ಸೊ ಚೆನ್ನಾಗಿ ವಾರ್ಮ್ ಆಗಿರುತ್ತೆ ಅದಕ್ಕೆ ರೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಇದು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಟರ್ಟಲ್ಗೆ ಇದರಲ್ಲಿ ಹತ್ತೋದಕ್ಕೆ ಒಂದು ರ್ಯಾಂಪ್ ಥರ ಮಾಡಿದ್ದೀನಿ. ಸೊ ಇದು ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಸೊ ಟರ್ಟಲ್ಗಂತಲೇ ಇದು ಸ್ಪೆಸಿಫಿಕ್ಕಾಗಿ ಸೇಲ್ ಮಾಡ್ತಾರೆ. ನೀವು ಕೇಳ್ಬೋದು ಅವ್ರ ಹತ್ರ ಟರ್ಟಲ್ದು ಲ್ಯಾಡರ್ ಅಂತ ಕೇಳ್ಬೋದು. ಸೊ ಕೊಡ್ತಾರೆ. ಸೊ ಆಲ್ಮೋಸ್ಟ್ ಡ್ರೈ ಏರಿಯಾ ಸೆಟಪ್ ಆಗಿದೆ. ಸೊ ಚೆನ್ನಾಗಿ ಡ್ರೈ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದರ ಬಾಟಮ್ ಲೇಯರ್ನ ಸೆಟಪ್ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಬಾಟಮ್ ಲೇಯರಲ್ಲಿ ಬಂದ್ಬಿಟ್ಟು ಫುಲ್ ನೀರಿರುತ್ತೆ, ಟಾಪ್ ಲೇಯರ್ ಫುಲ್ಲು ಡ್ರೈ ಇರುತ್ತೆ. ಸೊ ಅದಕ್ಕೆ ಬೇಕಾಗಿದ್ದಾಗ ಸ್ವಿಮ್ ಮಾಡಿಕೊಂಡು ಬಾಟಮಲ್ಲಿ ಇದು ಮಾಡುತ್ತೆ. ಆ್ಯಂಡ್ ತುಂಬ ಮಾಯ್ಶ್ಚರ್ ಆಗಿ ಅದಕ್ಕೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿ ಹೋಗ್ಬೇಕಂದಾಗ ಸೊ ಡ್ರೈ ಸ್ಪೇಸಲ್ಲಿ ಬಂದು ರೆಸ್ಟ್ ಮಾಡುತ್ತೆ. ಆ್ಯಂಡ್ ಈವನ್ ಡ್ರೈ ಸ್ಪೇಸಲ್ಲಿ ಬಂದ್ಬಿಟ್ಟು ಅದಕ್ಕೆ ಬ್ಯಾಸ್ಕಿಂಗ್ ಇಟ್ಟಿದ್ದೀನಿ ಆಯಿತಾ. ಸೊ UV ಲೈಟ್ ಸೆಟ್ ಮಾಡ್ತೀನಿ. ಸೊ ದಟ್ ಅಲ್ಲಿ ಬಂದ್ಬಿಟ್ಟು ರೆಸ್ಟ್ ಮಾಡುತ್ತೆ, ಬ್ಯಾಸ್ಕಿಂಗ್ ತೊಗೊಳುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು ಸೊ ಟರ್ಟಲ್ಗೆ. ಸೊ ನೀವು ಟರ್ಟಲ್ ಇಟ್ಟಿದಂದರೆ ಖಂಡಿತ ನೀವು UV ರೇಸ್ ಸೆಟಪ್ ಮಾಡಬೇಕು ಅಥವಾ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಕಾಗುತ್ತೆ. ಸೊ ಆಗಲೇ ಅದಕ್ಕೆ ಪ್ರಾಪರಾಗಿ ಡೈಜೆಸ್ಟ್ ಆಗಿ ಟರ್ಟಲ್ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಅದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಎರಡೂ ಸ್ಪೇಸ್ ಕೊಡಿ. ಸೊ ವಾಟರ್ ಸ್ಪೇಸು ಇರಬೇಕು, ಡ್ರೈ ಸ್ಪೇಸು ಇರಬೇಕು. ಸೊ ಆಗಲೇ ಅದು ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಆಯಿತಾ. ಸೊ ಬಾಟಮ್ ಲೇಯರ್ ಫಿನಿಶ್ ಆಗಿದೆ. ನೀವು ನೋಡ್ಬೋದು. ಸ್ವಲ್ಪ ಗ್ರಾವೆಲ್ಸ್ ಇರೋವಂಥ ಸ್ಯಾಂಡ್ ಯೂಸ್ ಮಾಡಿದ್ದೀನಿ. ತುಂಬ ಸ್ಮಾಲ್ ಸೈಜ್ ಇರೋವಂಥ ಗ್ರಾವೆಲ್ಸ್ ಯೂಸ್ ಮಾಡಿಲ್ಲ, ಸ್ಯಾಂಡ್ ಯೂಸ್ ಮಾಡಿಲ್ಲ. ಸೊ ಅದು ಟರ್ಟಲ್ಗೆ ಕ್ರಾಲಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಬಾಟಮ್ ಆ್ಯಂಡ್ ಟಾಪ್ ಲೇಯರ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು
ನಾನು ಆಲ್ರೆಡಿ ಹೇಳ್ದಾಗೆ ಸೊ ಯು ವಿ ಲೈಟ್ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಇದು ಅಕ್ವೇರಿಯಂ ಶಾಪ್ಸಲ್ಲಿ ಸಿಗುತ್ತೆ, ಈವನ್ ಅಮೆಝಾನಲ್ಲೂ ಸಿಗುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 600-700 ಆಗಿತ್ತು. ಆ್ಯಂಡ್ ಸೊ ಇದು ಬಂದ್ಬಿಟ್ಟು ವಾಟರ್ಗೆ ಫೋಕಸ್ ಲೈಟು. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಟರ್ಟಲ್ಸ್ ಇದ್ರ ಲೈಟ್ ಬಂದ್ಬಿಟ್ಟು ಅದರ ಮೇಲೆ ಬಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋಂಥ ಮೋಟರ್ ಬಂದ್ಬಿಟ್ಟು ಒಂದು ಸ್ಮಾಲ್ ಪಂಪ್ ಐತ್ರ. ಸೊ ನಾನು ಯೂಶ್ವಲಿ ಇದಕ್ಕೆ ವಾಟರ್ ಬಂದ್ಬಿಟ್ಟು ಎವ್ರಿ ವೀಕ್ ಚೇಂಜ್ ಮಾಡ್ತೀನಿ. ಸೊ ದಟ್ ಅದಕ್ಕೆ ಫಿಲ್ಟ್ರೇಷನ್ ಯೂಸ್ ಮಾಡಿಲ್ಲ. ವಾಟರ್ ಸರ್ಕ್ಯುಲೇಟ್ ಆಗೋದಕ್ಕೆ ಒಂದು ಸ್ಮಾಲ್ ಪಂಪ್ ಯೂಸ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಒಂದು ಕ್ಯಾಟ್ದು ಟಾಯ್ ಆಯಿತಾ. ಸೊ ಯೂಶ್ವಲಿ ಇದು ಬಂದ್ಬಿಟ್ಟು ಎಲ್ಲ ಅಕ್ವೇರಿಯಂ ಶಾಪಲ್ಲಿ ಇವಾಗ ಸಿಗ್ತಾ ಇದೆ. ಇದು ಅರೌಂಡ್ 200-250 ರುಪೀಸ್ ಆಗಿತ್ತು ನನಗೆ. ಇದರಲ್ಲಿ ಪ್ಲ್ಯಾಂಟ್ ಇಡ್ತಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದೇ ಥರ ಒಂದು ಟಾಯ್ನ ಯೂಸ್ ಮಾಡಿ ನಿಮ್ಮ ಅಕ್ವೇರಿಯಂನ ಇನ್ನೂ ಚೆನ್ನಾಗಿ ನೋಡೋದಕ್ಕೆ ಐಸ್ಥೆಟಿಕ್ ಆಗಿ ಮಾಡ್ಬೋದು. ನೀವು ನೋಡ್ಬೋದು ಬಾಟಮಲ್ಲಿ ಅಕ್ವೇರಿಯಂ ಸಾಯಿಲ್ನ ಹಾಕ್ಬಿಟ್ಟು ಇದರಲ್ಲಿ ಪ್ಲ್ಯಾಂಟ್ಸ್ನ ಇಡ್ತಾಯಿದ್ದೀನಿ. ಸೊ ಆದಷ್ಟು ನೀವು ಅಕ್ವೇರಿಯಮ್ಸಲ್ಲಿ ಎಲ್ಲ ಅಕ್ವೇರಿಯಮಲ್ಲೂ ಈ ಥರ ಯೂಸ್ ಮಾಡ್ಬೋದು. ಸೊ ಬೇರೆ ಪ್ಲೇನ್ ಅಕ್ವೇರಿಯಮ್ ಆಗಿದ್ದರೆ ಅಷ್ಟೊಂದು ನ್ಯಾಚುರಲಾಗಿ ಚೆನ್ನಾಗಿ ಕಾಣಲ್ಲ. ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟು ಈ ಥರ ಲೈಟ್ ಎಲ್ಲ ಸೆಟಪ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಈಗಾಗಲೇ ಬಾಟಮ್ ಲೇಯರ್ ಎಲ್ಲ ಸೆಟ್ ಆಗಿದೆ. ಸೊ ಇದು ಟೆಂಪ್ರರಿಯಾಗಿ ಈ ಟ್ಯಾಂಕಲ್ಲಿ ಟರ್ಟಲ್ಸ್ನ ಇಟ್ಟಿದೆ, 2 ಟರ್ಟಲ್ನ. ಸೊ ಇದಕ್ಕೆ ಮುಂಚೆ ಬೇರೆ ಟ್ಯಾಂಕಲ್ಲಿ ಇತ್ತು. ಸೊ ಸ್ವಲ್ಪ ಎಲ್ಲ ಸೆಟ್ ಮಾಡೋದಕ್ಕೋಸ್ಕರ ಈ ಟ್ಯಾಂಕಲ್ಲಿ ಇಟ್ಟಿದ್ದೆ. ಸೊ ಬನ್ನಿ ರಿಲೀಸ್ ಮಾಡಿಬಿಡೋಣ. ಇದು ತಂದಾಗ ತುಂಬ ಸಣ್ಣದಾಗಿತ್ತು. ಸೊ 5-6 ಮಂತ್ಸಲ್ಲಿ ಇಷ್ಟು ಗ್ರೋ ಆಗಿದೆ ನೋಡಿ. ಸೊ ಮೇ ಬಿ ಆಫ್ಟರ್ ಸಮ್ ಡೇಸ್, ಆಫ್ಟರ್ ಸಮ್ ಮಂತ್ಸ್ ಇನ್ನೂ ದೊಡ್ಡದಾಗುತ್ತೆ. ಸೊ ಆಗ ನಾವು ಇದಕ್ಕೆ ದೊಡ್ಡ ಟ್ಯಾಂಕ್, ದೊಡ್ಡ ಸ್ಪೇಸ್ ಕೊಡಬೇಕಾಗುತ್ತೆ. ಸೊ ಇನ್ನೂ ಬೆಟರ್ ಅಂದರೆ ಇದಕ್ಕೆ ಪಾಂಡ್ ಸೆಟಪ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋಣ ಇನ್ ಫ್ಯೂಚರಲ್ಲಿ ಪಾಂಡ್ ಸೆಟಪ್ ಮಾಡೋಕ್ಕಾದ್ರೆ ಸೊ ನಮ್ಮ ಚಾನಲಲ್ಲಿ ಸೊ ಇದಕ್ಕೆ ಪಾಂಡ್ ಸೆಟಪ್ ಮಾಡಿ ಇದನ್ನು ರಿಲೀಸ್ ಮಾಡೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಒನ್ಸ್ ದೊಡ್ಡದಾದ್ಮೇಲೆ ನೋಡೋಣ. ಸೊ ಇದು ಸೆಕೆಂಡ್ ಟರ್ಟಲ್ಲು ನೋಡಿ. ಇದರ ಸ್ಕೇಲೆಲ್ಲ ಎಷ್ಟು ಹಾರ್ಡಾಗಿ ತುಂಬ ಹೆಲ್ದಿಯಾಗಿದೆ. ಬಿಕಾಸ್ ಇದಕ್ಕೆ ಬಂದ್ಬಿಟ್ಟು ಪ್ರಾಪರ್ ಫುಡ್ ಡಯಟ್ ಮತ್ತು ಬ್ಯಾಸ್ಕಿಂಗ್ ಕೊಡ್ತೀನಿ. ಸೊ ಅದಕ್ಕೆ ಅಷ್ಟೊಂದು ಹೆಲ್ದಿಯಾಗಿದೆ ಆ್ಯಂಡ್ ಗ್ರೋತು ತುಂಬ ಫಾಸ್ಟಾಗಿದೆ. ಇದಕ್ಕೆ ತುಂಬ ಫುಡ್, ಕ್ಯಾಲ್ಶಿಯಮ್ ಇರುವಂಥ ಫುಡ್ಡು, ಟರ್ಟಲ್ ಫುಡ್ಡೇ ಸಿಗುತ್ತೆ. ಸೊ ನೀವು ಅಕ್ವೇರಿಯಂ ಶಾಪ್ಸಲ್ಲೆಲ್ಲ ಪರ್ಚೇಸ್ ಮಾಡಿ ಹಾಕ್ಬೋದು. ನೀವು ನೋಡ್ಬೋದು. ಸೊ ಆಲ್ರೆಡಿ ಅದು ಸೋಷಿಯಲೈಸ್ ಆಗಿಬಿಟ್ಟಿದೆ ಟ್ಯಾಂಕಲ್ಲಿ. ಸೊ ಒಂದೊಂದೇ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಸೊ ನೀವು ನೋಡ್ಬೋದು, ಆ ಟರ್ಟಲ್ ಲ್ಯಾಡರಲ್ಲೇ ಹತ್ಬಿಟ್ಟು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಬ್ಯಾಸ್ಕಿಂಗ್ ತೊಗೊತಾ ಇದೆ. ಸೊ ಒಂದು 1-2 ವೀಕ್ಸ್ ಆಯ್ತಾ. ಸೊ ಆಲ್ಮೋಸ್ಟ್ ಅದು ಚೆನ್ನಾಗಿ ಸೋಷಿಯಲೈಸ್ ಆಯಿತು ಅಂದರೆ ತುಂಬ ಫ್ರೆಂಡ್ಲಿ ಆಗಿಬಿಡುತ್ತೆ ನಿಮ್ಮ ಜೊತೆ. ಸೊ ನಿಮ್ಮನ್ನು ಐಡೆಂಟಿಫೈ ಮಾಡುತ್ತೆ. ಆ್ಯಂಡ್ ನಿಮ್ಗೆ ನೋಡಿದ್ರು ಭಯ ಇರಲ್ಲ ಅದಕ್ಕೆ. ಸೊ ನೀವು ನೋಡ್ಬೋದು, ಮೊದಲು ಓಡ್ತಾಯಿತ್ತು, ಇವಾಗ ನಾನು ನೋಡಿದ್ರು ಓಡೋಲ್ಲ ಅದು. ಸೊ ಅದಕ್ಕೊಂದು ಟ್ರಸ್ಟ್ ಬಂದ್ಬಿಡುತ್ತೆ. ಸೊ ದಟ್ ನಮಗೇನು ಹಾರ್ಮ್ ಮಾಡಲ್ಲ ಅಂತ. ಸೊ ಟ್ರಸ್ಟ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಸ್ಮಾಲ್ ಟ್ರೇ. ಸೊ ಅದಕ್ಕೆ ಫೀಡಿಂಗ್ ಮಾಡೋದಕ್ಕೆ. ಸೊ ಇದಕ್ಕೆ ಬಂದ್ಬಿಟ್ಟು ಯೂಶ್ವಲಿ ಮೀಲ್ ವಾಮ್ಸು ಮತ್ತು ಪ್ರಾನ್ಸು, ಡ್ರೈ ಶ್ರಿಂಪ್ಸು, ಟರ್ಟಲ್ ಫುಡ್ಡು, ಸೊ ಇವುಗಳನ್ನ ಫೀಡ್ ಮಾಡ್ತೀನಿ. ಆ್ಯಂಡ್ ಇದರ ಫೇವ್ರೇಟ್ ಬಂದ್ಬಿಟ್ಟು ಮೀಲ್ ವಾಮ್ಸ್ ಆಯ್ತಾ. ಸೊ ಅದಕ್ಕೆ ನೋಡಿ, ಈವನ್ ನಾನು ಅಷ್ಟು ಹತ್ರ ಹೋದರೂ ಭಯ ಇಲ್ಲದಿರ ಅದು ಫುಡ್ಡು ತೊಗೊಳೋದಕ್ಕೆ ಬರೋದು. ಬಿಕಾಸ್ ಅದಕ್ಕೆ ತುಂಬ ಇಷ್ಟ ಮೀಲ್ ವಾಮ್ಸ್ ಅಂದರೆ. ಸೊ ಇನ್ನೊಂದು ಟರ್ಟಲ್ಗೂ ಫೀಡ್ ಮಾಡ್ಬಿಡೋಣ. ಸೊ ಯೂಶ್ವಲಿ ನೋಡ್ಕೊಂಡು ಕೊಡಬೇಕಾಗುತ್ತೆ. ಸಮ್ಟೈಮ್ಸ್ ಒಂದೇ ಟರ್ಟಲ್ಸ್ ಎಲ್ಲ ಫುಡ್ಡು ತಿಂದ್ಬಿಡುತ್ತೆ.
ಸೊ ನೀವು ಅದು ಅಬ್ಸರ್ವ್ ಮಾಡಬೇಕು. ಸೊ 2 ಟರ್ಟಲ್ಗೂ ಫುಡ್ ಪ್ರಾಪರಾಗಿ ರೀಚ್ ಆಗ್ತಿದೆಯಾ ಅಂತ. ನಾನು ಯೂಶ್ವಲಿ ನೋಡ್ಕೊತೀನಿ. ಸೊ 2 ಟರ್ಟಲ್ ಕೊಡ್ತೀನಿ ಬ್ಯಾಲೆನ್ಸ್ಡಾಗಿ. ಸಮ್ಟೈಮ್ಸ್ ಈ ಥರ 2 ಫೈಟ್ ಮಾಡುತ್ತೆ. ಸೊ ಕಿತ್ಕೊಂಡು ತಿನ್ನುತ್ತೆ 2 ಒಂದಕ್ಕೊಂದು. ಸೊ ಅದು ನೋಡಬೇಕು ನೀವು. ಒಂದಕ್ಕೆ ಫೀಡ್ ಮಾಡಿ ಒಂದೇ ಇನ್ನೊಂದು ಕಿತ್ಕೊಂಡು ತಿಂದ್ಬಿಡುತ್ತೆ. ಸೊ ಬ್ಯಾಲೆನ್ಸ್ಡಾಗಿ ಫುಡ್ ಕೊಡಬೇಕು. ನೋಡಿ ಹೇಗೆ ಫೈಟ್ ಮಾಡ್ತಾ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಶ್ರಿಂಪ್ಸು. ಸೊ ಶ್ರಿಂಪ್ಸು ಇದಕ್ಕೂ ತುಂಬ ಇಷ್ಟ ಆಗುತ್ತೆ. ನೋಡಿ ಸ್ವಲ್ಪನೇ ಕೊಟ್ಟು ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ದಟ್ ಅವು ಬಂದ್ಬಿಟ್ಟು ಡ್ರೈ ಲ್ಯಾಂಡ್ ಯೂಸ್ ಮಾಡಲಿ ಅಂತ. ಅದಕ್ಕೆ ಆ ಭಯ ಹೋಗ್ಬೇಕಾಯ್ತಾ. ಸೊ ಅದಕ್ಕೆ ಅಲ್ಲಿ ಫುಡ್ಡು ಡ್ರೈ ಲ್ಯಾಂಡಲ್ಲಿ ಇಟ್ಬಿಟ್ಟು ಅದಕ್ಕೆ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಟರ್ಟಲ್ನ ಇಂಟ್ರಡ್ಯೂಸ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗಿದೆ. ಸೊ ಇವು ಆಲ್ಮೋಸ್ಟ್ ಇವಾಗ ಈ ಟ್ಯಾಂಕ್ನ ಕಂಫರ್ಟಾಗಿ ಯೂಸ್ ಮಾಡ್ತಾ ಇದೆ. ಸೊ ನೀವು ನೋಡ್ಬೋದು UV ರೇಸ್ ತೊಗೊಳ್ತಾ ಇದೆ. ಸೊ ಬ್ಯಾಸ್ಕಿಂಗ್ ತೊಗೊಳ್ತಾ ಇದೆ ಈ ಥರ. ಸೊ ಕಂಫರ್ಟ್ ಆಗಿಬಿಟ್ಟಿದೆ ಈ ಟ್ಯಾಂಕ್ಗೆ. ಆ್ಯಂಡ್ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.